ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ. ಇನ್ನೊಂದು ಇಂಪಾರ್ಟೆಂಟ್ ಆ್ಯಂಡ್ ಹೆಲ್ದಿ ರೆಸಿಪಿ ಮಕ್ಕಳಿಗೆ. ಈ ರೆಸಿಪಿನ ನಾವು ಮಕ್ಕಳಿಗೆ 9 ತಿಂಗಳಿಂದ ಮಾಡಿಕೊಡಬಹುದು. ಇದು ಲಂಚ್ ಬಾಕ್ಸ್ ರೆಸಿಪಿನೂ ಸಹ. ನಿಮಗೇನಾದರೂ ಲಂಚ್ ಬಾಕ್ಸ್ ರೆಸಿಪೀಸ್, ಡೈಲಿ ಮಕ್ಕಳಿಗೆ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡೋದಕ್ಕೆ ಹೆಲ್ದಿ ಫಾರ್ಮಲ್ಲಿ ಏನೇನೆಲ್ಲ ಮಾಡಿಕೊಡ್ಬಹುದು ಅನ್ನುವಂತಹ ವೀಡಿಯೋಸ್ ಬೇಕಿದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ನಾನು ಆ ಸೀರೀಸ್ನೂ ಸಹ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನಿಮ್ಮ ಕಮೆಂಟ್ ಆ್ಯಂಡ್ ನಿಮ್ಮ ಒಂದು ಐಡಿಯಾಸು, ನಿಮಗೆ ಏನು ಬೇಕು ಅನ್ನೋದು ನನಗೆ ಗೊತ್ತಾದರೆ, ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಏನು ಬೇಕು ಅಂತ ಗೊತ್ತಾದರೆ ನನಗೂ ಈಸಿ ಆಗುತ್ತೆ ಟು ಸ್ಟಾರ್ಟ್ ವಿತ್. ಸೊ ಲೆಟ್ಸ್ ಸ್ಟಾರ್ಟ್ ದ ರೆಸಿಪಿ. ಬೆಂಡೆಕಾಯಿ ರೈಸ್ ಅಥವಾ ಬೆಂಡೆಕಾಯಿ ಬಾತ್ ಅಂತಲೂ ಹೇಳಬಹುದು. ಇದನ್ನು ನಾವು 9 ತಿಂಗಳಿಂದ ಕೊಡ್ಬೋದು. ಇದಕ್ಕೆ ಬೇಕಾಗಿರೋದು 5 ಸಣ್ಣ ಗಾತ್ರದ ಬೆಂಡೆಕಾಯಿನ ತೊಗೊಂಡು ಚೆನ್ನಾಗಿ ತೊಳೆದು ಒರೆಸಿ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೆಂಡೆಕಾಯಿನ ಮಕ್ಕಳಿಗೆ ಕೊಡೋದ್ರಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ, ತುಂಬ ಒಳ್ಳೆಯದು ಮಕ್ಕಳಿಗೆ. ನಾವು 9 ತಿಂಗಳಿಂದ ಮಕ್ಕಳಿಗೆ ಬೆಂಡೆಕಾಯಿ ಕೊಡ್ಬೋದು. ಬೆಂಡೆಕಾಯಿ ಫ್ರೈ ಸಹ ಮಾಡ್ಬೋದು. ರೆಸಿಪಿ ವಿಡಿಯೋ ನನ್ನ ಚಾನೆಲಲ್ಲಿ ಇದೆ, ಒಂದ್ಸಲ ಚೆಕ್ ಮಾಡಿ. ಇದಕ್ಕೆ ನಾನು ಸಾಂಬಾರ್ ಈರುಳ್ಳಿನ ತೊಗೊಂಡಿದ್ದೀನಿ. ಸಾಂಬಾರ್ ಈರುಳ್ಳಿ ಮಕ್ಕಳಿಗೆ ಅಥವಾ ದೊಡ್ಡವರು ಸಹ ಸಾಂಬಾರ್ ಈರುಳ್ಳಿ ತಿನ್ನೋದ್ರಿಂದ ತುಂಬ ಒಳ್ಳೆಯದು. ದೊಡ್ಡ ಗಾತ್ರದ ಈರುಳ್ಳಿ ನಾವು ಮನೆಯಲ್ಲಿ ಏನು ಯೂಸ್ ಮಾಡ್ತೀವಿ ಅದರಲ್ಲಿ ಜಾಸ್ತಿ ಆ್ಯಂಟಿಬಯೋಟಿಕ್ಸ್ ಇರುತ್ತೆ, ಇದರಲ್ಲಿ ತುಂಬ ಒಳ್ಳೆಯದು. ಈ ಒಂದು ಸಣ್ಣ ಈರುಳ್ಳಿನ ನೀವು ಯೂಸ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋದು ಟೊಮ್ಯಾಟೊ. ನಾನು ಇದರಲ್ಲಿ ಚಿಕ್ಕ ಗಾತ್ರದ ಟೊಮ್ಯಾಟೊನ ತೊಗೊಂಡಿದ್ದೀನಿ. ಚಿಕ್ಕ ಗಾತ್ರ ಇಲ್ಲ ಅಂತಂದರೆ ಒಂದು ಟೊಮ್ಯಾಟೊದಲ್ಲಿ ನೀವು ಅರ್ಧ ಅಥವಾ ಕಾಲು ಭಾಗದಷ್ಟು ಹಾಕೋಬೋದು. ಆ್ಯಂಡ್ ನಾನು ಈ ಒಂದು ರೆಸಿಪಿನ ಅದಿತಿಗೆ ಮಾತ್ರ ಮಾಡ್ತಿರೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲೇ ಮಾಡ್ತಾಯಿದ್ದೀನಿ. ಆ್ಯಂಡ್ ಅದಿತಿಗೆ ನಾನು ಸೆಪ್ರೇಟಾಗಿ ಕುಕ್ ಮಾಡ್ತೀನಿ, ನನಗಿಷ್ಟ ಆಗುತ್ತೆ ಅದು ಮಾಡೋದಕ್ಕೆ, ಅದಕ್ಕೋಸ್ಕರ ಅಷ್ಟೇ. ಆ್ಯಂಡ್ ಒಂದು ಚಿಕ್ಕ ಗಾತ್ರದ ಕಾಫಿ ಗ್ಲಾಸ್ ಇರುತ್ತಲ್ಲ ಅದರಲ್ಲಿ ಅಕ್ಕಿನ ತೊಗೊಂಡು ವಾಶ್ ಮಾಡಿಕೊಂಡು ನೆನೆಸಿ ಇಟ್ಕೊಂಡಿದ್ದೀನಿ. ನನಗೆ DM ಮಾಡಿ ಕೇಳ್ತಿರ್ತೀರ ಇನ್ಸ್ಟಾಗ್ರಾಮಲ್ಲಿ, ಯಾಕೆ ಅದಿತಿಗೆ ನೀವು ಸೆಪ್ರೇಟಾಗಿ ಕುಕ್ ಮಾಡ್ತೀರಾ ಅಂತ. ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಆ್ಯಂಡ್ ಡಿಫ್ರೆಂಟ್ ರೆಸಿಪಿನ ಟ್ರೈ ಮಾಡೋದಕ್ಕೆ ನನಗಿಷ್ಟ ಆಗುತ್ತೆ, ಅದಕ್ಕೋಸ್ಕರ. ಆ್ಯಂಡ್ ಶಿ ಆಲ್ಸೋ ಲವ್ಸ್ ಟು ಈಟ್. ಆ್ಯಂಡ್ ನೆಕ್ಸ್ಟ್ ಇಂಗ್ರೀಡಿಯೆಂಟ್, ಒಂದೇ ಒಂದು ಸ್ಪೂನಷ್ಟು ನಾನು ಕಾಯಿ ತುರಿನ ತೊಗೊಂಡಿದ್ದೀನಿ. ಬೆಂಡೆಕಾಯಿ ಪಲ್ಯಕ್ಕೆ ಕಾಯಿ ತುರಿ ಹಾಕಿದ್ರೆ ತುಂಬ ರುಚಿ ಕೊಡುತ್ತೆ. ಅದೇ ರೀತಿ ನಾನು ಈ ಒಂದು ರೈಸ್ಗೆ, ಬೆಂಡೆಕಾಯಿ ರೈಸ್ಗೆ ಕಾಯಿ ತುರಿ ಹಾಕ್ತಿದ್ದೀನಿ. ಕಾಯಿ ತುರಿ ಮಕ್ಕಳಿಗೆ ಕೊಡಬಹುದು, ಏನಕ್ಕಂತಂದರೆ ಇದು ಫ್ಯಾಟ್ ಅಂಶ ಆ್ಯಂಡ್ ಮಕ್ಕಳಿಗೆ ಒಳ್ಳೆಯದು. ಅದಾದಮೇಲೆ ನಾನು ಯೂಸ್ ಮಾಡ್ತಿರೋದು ಸೈಂಧವ ಲವಣ. ಈ ಸಲ ನಾನು ಕಲ್ಲು ಉಪ್ಪನ್ನ ತೊಗೊಂಡು ಬಂದಿದ್ದೀನಿ. ಸೈಂಧವ ಲವಣದಲ್ಲೇ ಕಲ್ಲುಪ್ಪನ್ನ ಟ್ರೈ ಮಾಡ್ತಿದ್ದೀನಿ, ಇದನ್ನು ನೀವು ಟ್ರೈ ಮಾಡಬಹುದು. ಆ್ಯಂಡ್ ಲಾಸ್ಟ್ ಇಂಗ್ರೀಡಿಯೆಂಟ್ ತುಂಬ ಇಂಪಾರ್ಟೆಂಟ್. ಲಾಸ್ಟ್ ಅನ್ನೋದಕ್ಕಿಂತ ತುಪ್ಪ. ಒಗ್ಗರಣೆಗೆ ನಾನು ಯೂಶಲಿ ತುಪ್ಪನೇ ಹಾಕೋದು ಅದಿತಿಗೆ. ಆ್ಯಂಡ್ ಅದಾದಮೇಲೆ ಟಾಪಪ್ಗೂ ತುಪ್ಪ ಹಾಕ್ತೀನಿ. ತುಪ್ಪ ಅಂತಂದರೆ ಅದಿತಿಗೆ ಇಷ್ಟ ಆಗುತ್ತೆ. ಆ್ಯಂಡ್ ಚಿಕ್ಕ ವಯಸ್ಸಿಂದ ಅದಿತಿ ಹುಟ್ಟಿದಾಗಿಂದನೂ ಅದಿತಿಗೆ ಜಾಸ್ತಿ ತುಪ್ಪ ಕೊಡ್ತೀವಿ ನಾವು. ಅದಾದಮೇಲೆ ನಾನಿಲ್ಲಿ ತೋರಿಸ್ತಾ ಇರೋದು ನಿಮಗೆ, ನಾನು ಮನೆಯಲ್ಲೇ ಜೀರಾ ಪೌಡರ್ ಆ್ಯಂಡ್ ಪೆಪ್ಪರ್ ಪೌಡರ್ನ ಮಾಡ್ಕೊಳ್ತೀನಿ. ಹೇಗೆ ಅಂತ ಇದು ಸಿಂಪಲ್ಲಾಗಿ ಹೇಳ್ತೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಪೆಪ್ಪರ್ ಆ್ಯಂಡ್ ಜೀರಾನ. ಅದಾದಮೇಲೆ ಅದನ್ನು ಪುಡಿ ಮಾಡ್ಕೊಳ್ತೀನಿ. ಲಾಸ್ಟಲ್ಲಿ ಈ ಒಂದು ಪೌಡರ್ನೂ ಸಹ ನಾನು ಆ್ಯಡ್ ಮಾಡ್ತಿದ್ದೀನಿ. ನನಗೆ ಲಾಸ್ಟ್ ಟೈಮ್ ಕೇಳಿದ್ರು ಒಬ್ಬರು ಕಮೆಂಟ್ ಮಾಡಿ ಹೇಗೆ ಮಾಡ್ಕೊಳ್ತೀರಾ ಅಂತ, ಅದಕ್ಕೋಸ್ಕರ ಈ ಕ್ಲಿಪ್ಪಿಂಗ್ನೂ ನಾನು ಇಲ್ಲೇ ಆ್ಯಡ್ ಮಾಡಿದ್ದೀನಿ. ಮಾಡುವ ವಿಧಾನ ಯಾವ ರೀತಿ ಅಂತಂದರೆ, ಕುಕ್ಕರ್ನ ಬಿಸಿಗೆ ಇಟ್ಕೊಂಡು ಇದಕ್ಕೆ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಮಕ್ಕಳಿಗೆ ಕೋಲ್ಡ್ ಆಗೋದಿಲ್ಲ. ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಇನ್ಸಿಸ್ಟ್ ಮಾಡಿ ಹೇಳ್ತಾ ಇದ್ದೀನಿ, ತುಪ್ಪ ಮಕ್ಕಳಿಗೆ ತುಂಬ ಒಳ್ಳೆಯದು. ಮೊದಲಿಗೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಬೆಂಡೆಕಾಯಿನ ಹಾಕ್ಕೊಂಡು ಚೆನ್ನಾಗಿ ಉರಿಬೇಕಾಗತ್ತೆ. ಅಂತಂದರೆ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಬೇಕು, ಇಲ್ಲ ಅಂತಂದರೆ ಅಂಟಿರುತ್ತೆ, ಅನ್ನ ಎಲ್ಲ ಅಂಟಾಗುತ್ತೆ, ಅಥವಾ ನಾವು ಮಾಡುವಂತಹ ಪಲ್ಯ ಸಾಂಬಾರು ಎಲ್ಲನೂ ಅಂಟಾಗುತ್ತೆ ಅನ್ನುವಂತಹ ಕಾರಣಕ್ಕೆ ಮೊದಲೇ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಹುರ್ಕೊಳ್ಳುವಾಗ ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ ಪೌಡರ್ನ ನಾವು ಹಾಕ್ಕೊಳ್ಬೋದು, ಆದರೆ ನಾನು ಇದಕ್ಕೆ ಹಾಕ್ಕೊಳ್ತಿಲ್ಲ. ಏನಕ್ಕಂತಂದರೆ ಪೆಪ್ಪರ್ ಪೌಡರ್ ಆ್ಯಂಡ್ ಉಪ್ಪನ್ನ ನಾನು ಡೈರೆಕ್ಟ್ ಬಾತ್ಗೆ ಹಾಕ್ಕೋತಿದ್ದೀನಿ, ಅಂತಂದರೆ ರೈಸ್ಗೆ ಹಾಕ್ಕೊಳ್ತಿದ್ದೀನಿ. ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ನಾವು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಹುರಿದು ಇಟ್ಕೊಂಡ್ಮೇಲೆ ಇದನ್ನು ಸೈಡ್ಗೆ ತೊಗೊಂಡು ಅದೇ ಒಂದು ಕುಕ್ಕರ್ಗೆ ನಾನು ಇನ್ನೊಂದು ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ಸ್ಮಾಲ್ ಸ್ಪೂನ್, ಇಟ್ಸ್ ವೆರಿ ಸ್ಮಾಲ್ ಸ್ಪೂನ್ ಆಗಿರೋದ್ರಿಂದ ನಾನು ಇನ್ನೊಂದು ಸ್ಪೂನ್ ಆ್ಯಡ್ ಮಾಡಿಕೊಂಡು ಈರುಳ್ಳಿ, ಸಣ್ಣ ಗಾತ್ರದ, ನಾನು ಇದನ್ನು ಸಾಂಬಾರು ಈರುಳ್ಳಿ ತೊಗೊಂಡಿದ್ದಲ್ಲ ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಮಕ್ಕಳಿಗೆ ಸಾಂಬಾರು ಈರುಳ್ಳಿ ಕೊಡೋದ್ರಿಂದ ತುಂಬ ಒಳ್ಳೆಯದು, ದೊಡ್ಡವರು ಸಹ ತಿನ್ಬೋದು. ನನಗೆ ರೀಸೆಂಟಾಗಿ ಗೊತ್ತಾಗಿದ್ದು ದೊಡ್ಡ ಈರುಳ್ಳಿಗಿಂತ ಸಾಂಬಾರು ಈರುಳ್ಳಿ ದೇಹಕ್ಕೆ ಒಳ್ಳೆಯದಂತೆ. ಸೊ ಅದನ್ನೇ ಇನ್ಮೇಲಿಂದ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದಾದಮೇಲೆ ಟೊಮ್ಯಾಟೊ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಟೊಮ್ಯಾಟೊ ರಿಚ್ ಇನ್ ವೈಟಮಿನ್ C ಆಗಿರೋದ್ರಿಂದ ಮಕ್ಕಳಿಗೆ ಐರನ್ ಡಿಫಿಷಿಯನ್ಸಿ ಇದ್ದರೆ ಅಥವಾ ರಕ್ತ ಸೇರ್ತಿಲ್ಲ ಅಂತಂದರೆ ನಾವು ಟೊಮ್ಯಾಟೊನ ಕೊಡ್ಬೋದು. ಅದಿತಿಗೆ ಡೈಲಿ ಒಂದು ಮೀಲಲ್ಲಿ ಟೊಮ್ಯಾಟೊನ ನಾನು ಆ್ಯಡ್ ಮಾಡ್ತೀನಿ. ಉಪ್ಮಾ ಮಾಡ್ದಾಗಿರಬಹುದು, ಅವಲಕ್ಕಿ, ಇನ್ನಿತರ ಒಂದು ಡಿಶಸಲ್ಲಿ ನಾನು ಅದಿತಿಗೆ ಟೊಮ್ಯಾಟೊನ ಆ್ಯಡ್ ಮಾಡ್ತೀನಿ. ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆದಾಗ ನಾವು ಇದಕ್ಕೆ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಅಂತಂದರೆ ನಾನು ಆವಾಗಲೇ ಹೇಳ್ದಂಗೆ ಸೈಂಧವ ಲವಣನ ಯೂಸ್ ಮಾಡ್ತಿದ್ದೀನಿ. ಸೈಂಧವ ಲವಣ ಮಕ್ಕಳಿಗೆ ತುಂಬ ಒಳ್ಳೆಯದು, ಯಾವುದೇ ರೀತಿ ಇದರಲ್ಲಿ ಕೆಮಿಕಲ್ ಇರೋದಿಲ್ಲ. ಇಟ್ಸ್ ವೆರಿ ನ್ಯಾಚುರಲ್ ಆ್ಯಂಡ್ ಸೇಫ್. ಇನ್ನೊಂದು ಸ್ವಲ್ಪ ರೋಸ್ಟ್ ಆದಮೇಲೆ ನಾನು ಇದಕ್ಕೆ
ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಒಂದು ಬೆಂಡೆಕಾಯಿನ ಹಾಕ್ಕೊಳ್ಬೇಕಾಗತ್ತೆ. ಬೆಂಡೆಕಾಯಿ ಮಕ್ಕಳಿಗೆ ಕೊಡೋದ್ರಿಂದ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ. ಕಾನ್ಸ್ಟಿಪೇಷನ್ ಏನಾದರೂ ಮಕ್ಕಳಿಗಿದ್ರೆ ಅದು ರಿಲೀಫ್ ಆಗುತ್ತೆ. ಆ್ಯಂಡ್ ಇದು ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬ ಒಳ್ಳೆಯದು. ಬೆಂಡೆಕಾಯಿ ನನಗೆ ತುಂಬ ಚೆನ್ನಾಗಿ ನೆನಪಿದೆ. ನಮ್ಮ ಒಂದು ಚೈಲ್ಡ್ಹುಡ್ ಡೇಸಲ್ಲಿ ನನಗೆ ನಮ್ಮಮ್ಮ ಅಂದರೆ ನಮಗೆಲ್ಲರಿಗೂ ಹೇಗೆ ಮಾಡಿಕೊಡ್ತಿದ್ರು ಅಂತಂದರೆ, ಎಕ್ಸಾಮ್ ಟೈಮ್ ಬಂತು ಅಂದರೆ ಬೆಂಡೆಕಾಯಿ ಪಲ್ಯ ಜಾಸ್ತಿ ಮಾಡಿಕೊಡ್ತಿದ್ರು. ಏನಕ್ಕಂತಂದರೆ ಇದು ಬುದ್ಧಿಶಕ್ತಿ ಚೆನ್ನಾಗಿ ಮಾಡುತ್ತೆ, ಮೆಮೊರಿ ಪವರ್ನ ಇಂಪ್ರೂವ್ ಮಾಡುತ್ತೆ ಅಂತ ಅನ್ನುವಂತಹ ಕಾರಣಕ್ಕೆ. ಸೊ ಬೆಂಡೆಕಾಯಿನ ಸ್ವಲ್ಪ ರೋಸ್ಟ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾನು ಈಗಲೇ ಕಾಯಿ ತುರಿ ಹಾಕ್ಕೊಳ್ತಿದ್ದೀನಿ. ಕಾಯಿ ತುರಿ ಅಂತಂದರೆ ಮಕ್ಕಳಿಗೆ ಕೊಡೋದ್ರಿಂದ ತುಂಬ ಒಳ್ಳೆಯದು. ಫ್ಯಾಟ್ ಸೇರುತ್ತೆ ಆ್ಯಂಡ್ ಇದರಲ್ಲಿರುವಂತಹ ಅಂದರೆ ಕಾಯಿ ಹಾಲು ತುಂಬ ಒಳ್ಳೆಯದು. ಅದಕ್ಕೋಸ್ಕರ ಕಾಯಿ ತುರಿನ ಹಾಕ್ಕೊಳ್ಬೋದು. ಆ್ಯಂಡ್ ಮಕ್ಕಳಿಗೆ ವೆಯ್ಟ್ ಗೇನ್ಗೆ ನೀವೇನಾರು ಎಕ್ಸ್ಪೆಕ್ಟ್ ಮಾಡ್ತಿದ್ರಾ, ಮಕ್ಕಳು ವೆಯ್ಟ್ ಆಗ್ತಾನೇ ಇಲ್ಲ, ಗೇನ್ ಆಗ್ತಿಲ್ಲ ಅಂತಂದರೆ ನೀವು ಮಾಡುವಂತಹ ರೆಸಿಪೀಸಲ್ಲಿ ಕಾಯಿ ಹಾಲನ್ನ ಹಾಕ್ಕೊಳ್ಬೋದು ಅಥವಾ ಕಾಯಿ ತುರಿನ ಹಾಕ್ಕೊಳ್ಬಹುದು. ಇದಕ್ಕೆ ನಾನು 1-2 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ನಾನು ಆವಾಗಲೇ ಹೇಳ್ದಂಗೆ 1 ಗ್ಲಾಸಷ್ಟು ನಾನು ರೈಸ್ನ ತೊಗೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೆ. ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ ಅನ್ನುವಂಥ ಟೈಮ್ಗೆ ನಾನು ರೈಸ್ನ ಹಾಕ್ಕೊಳ್ತೀನಿ. ಆ್ಯಂಡ್ ಬಿಫೋರ್ ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ಅಷ್ಟು ನಾನು ರೈಸ್ನ ಹಾಕೋದಕ್ಕಿಂತ ಮುಂಚೆ ಈ ಬೆಂಡೆಕಾಯಿ ಹಾಕಿದ್ನಲ್ಲ, ಸೊ ಸ್ವಲ್ಪ ಕುಕ್ ಆಗಲಿ ಅಂತ ಎಕ್ಸ್ಟ್ರಾನೇ ಬಾಯ್ಲ್ ಮಾಡ್ಕೊಂಡಿದ್ದೆ. ಅದಾದಮೇಲೆ ಇದಕ್ಕೆ ಪೆಪ್ಪರ್ ಪೌಡರ್ ಆ್ಯಂಡ್ ಜೀರಾ ಪೌಡರ್ನ ಎರಡನ್ನೂ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿ ಸಾಲ್ಟ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದ್ಸಲ ಟೇಸ್ಟ್ ನೋಡ್ಕೊಳ್ತೀನಿ. ಇದಕ್ಕೆ ನಾವು ಯಾವುದೇ ರೀತಿ ಖಾರ ಆ್ಯಡ್ ಮಾಡ್ತಿಲ್ಲ. ನಾನು ಈ ರೀತಿ ಬಾತ್ ಮಾಡುವಾಗ ಗ್ರೀನ್ ಚಿಲ್ಲಿ ಆಗಿರ್ಬೋದು, ರೆಡ್ ಚಿಲ್ಲಿ ಆಗಿರ್ಬೋದು ಯಾವುದೇ ರೀತಿ ನಾನು ಯೂಸ್ ಮಾಡೋದಿಲ್ಲ. ಇಷ್ಟು ಸ್ಪೈಸ್ ಮಕ್ಕಳಿಗೆ ಒಳ್ಳೆಯದು ಅಂತಂದರೆ ಯಾವುದೇ ರೀತಿ ಖಾರ ಅಂತಲೂ ಅನಿಸೋದಿಲ್ಲ. ಆ್ಯಂಡ್ ಇಷ್ಟು ಸ್ಪೈಸ್ ಬೇಕಾಗುತ್ತೆ ಮಕ್ಕಳಿಗೆ. ಇದನ್ನು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಮೇಲೆ ಇವಾಗ ನಾನು ಲಿಡ್ನ ಕ್ಲೋಸ್ ಮಾಡ್ತೀನಿ. ಅಂತಂದರೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇದನ್ನು ನಾನು 3 ವಿಷಲ್ ಅಷ್ಟೇ ಹಾಕಿಸ್ಕೊಳ್ಳೋದು. ಏನಕ್ಕಂತಂದರೆ ತುಂಬ ವಿಷಲ್ ಹಾಕಿದ್ರೆ ತುಂಬ ಸಾಫ್ಟ್ ಆಗುತ್ತೆ. ಅದಿತಿಗೆ ಬಿಡಿ ಬಿಡಿ ಅನ್ನ ಇದ್ದರೆ ಅದಿತಿಗೆ ಇಷ್ಟ ಆಗುತ್ತೆ. ಯಾವುದೇ ರೀತಿ ಪ್ಯೂಕಿಂಗ್ ಅಂತ ಅದಿತಿಗೆ ಅನ್ಸೋದಿಲ್ಲ. ಇಷ್ಟ ಆಗೋದ್ರಿಂದ ನಾನು ಜಸ್ಟ್ 3 ವಿಷಲ್ ಮಾತ್ರ ಹಾಕಿಸ್ಕೊಂಡಿದ್ದೀನಿ. ನಿಮಗೆ ನಿಮ್ಮ ಮಗು ತುಂಬ ಮ್ಯಾಶ್ಡ್ ರೈಸ್ ತಿಂತಿದೆ ಅಂತಂದಾಗ ನೀವು ಒಂದು 4 to 5 ಅಥವಾ 6ವರೆಗೂ ವಿಷಲ್ ಹಾಕಿಸ್ಕೊಳ್ಬೋದು. ಯಾವುದೇ ರೀತಿ ತೊಂದರೆ ಇಲ್ಲ. ಈ ಒಂದು ಬೆಂಡೆಕಾಯಿ ರೈಸ್ ಅದಿತಿಸ್ ಫೇವ್ರೆಟ್ ಆ್ಯಂಡ್ ತುಂಬ ಇಷ್ಟಪಡ್ತಾರೆ ಅದಿತಿಗೆ. ಆ್ಯಂಡ್ ಇದು ಬ್ರೈನ್ ಡೆವಲಪ್ಮೆಂಟ್, ಕಾಗ್ನಿಟಿವ್ ಡೆವಲಪ್ಮೆಂಟ್ಗೂ ಒಳ್ಳೆಯದಾಗಿರೋದ್ರಿಂದ ವೀಕ್ಲಿ ಒನ್ಸ್ ಅಥವಾ 15 ಡೇಸ್ ಒನ್ಸ್ ನಾವು ಈ ಒಂದು ಬೆಂಡೆಕಾಯಿ ರೈಸ್ನ ಮಕ್ಕಳಿಗೆ ಮಾಡಿಕೊಡ್ಬಹುದು. ಅದಿತಿಗೆ ನಾನು ತುಂಬ ರೆಸಿಪೀಸ್ನ ಟ್ರೈ ಮಾಡ್ತಿರ್ತೀನಿ ಆ್ಯಂಡ್ ನ್ಯೂ ರೆಸಿಪೀಸು ಅದಿತಿಗೆ ನಾನು ಈಗ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಹಳೆ ರೆಸಿಪೀಸು ಇರೋದ್ರಿಂದ ಒಂದು ರೆಸಿಪಿನ ಟ್ರೈ ಮಾಡೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಈ ರೀತಿ ಚೆನ್ನಾಗಿ ಅನ್ನ ಕುಕ್ ಆಗಿತ್ತು. ಅಕ್ಕಿ ಕುಕ್ಕರಲ್ಲಿ ನಾವು ಮಾಡಿದಾಗ ಒಳಗಡೆ ಅಂತಂದರೆ ಅಕ್ಕಿ ಮೇಲ್ಗಡೆ ಬೆಂದಿರುತ್ತೆ, ಕೆಲವೊಂದು ಸಲ ಒಳಗಡೆ ಬೆಂದಿರೋದಿಲ್ಲ. ಅದು ಇಂಪಾರ್ಟೆಂಟ್ ಆಗುತ್ತೆ ನಾವು ಮಕ್ಕಳಿಗೆ ರೈಸ್ ಕೊಡುವಾಗ. ಅದರಿಂದ ಮಕ್ಕಳಿಗೆ ಕೆಲವೊಂದು ಸಲ ಹೊಟ್ಟೆ ನೋವೆಲ್ಲ ಬರುತ್ತೆ. ಸೊ ಅದನ್ನು ಒಂದ್ಸಲ ನೀವು ಮೇಕ್ ಶ್ಯೂರ್ ಮಾಡಿ. ರೆಸಿಪಿ ಆದಮೇಲೆ ಅದಿತಿ ಕಮ್ಸ್ ಟು ದ ರಿಯಲ್ ಪಿಕ್ಚರ್ ಅಂತಂದರೆ ಫೀಡಿಂಗ್ಗೆ ಅದಿತಿ ಸ್ಟಾರ್ಟ್ ಮಾಡ್ತಾರೆ. ಈಗ ಅದಿತಿ ಆಲ್ಮೋಸ್ಟ್ ಸೆಲ್ಫ್ ಫೀಡಿಂಗ್ ಮಾಡ್ತಾ ಇದ್ದಾರೆ ಆ್ಯಂಡ್ ಕಲಿತಾ ಇದ್ದಾರೆ. ಅದಿತಿ ಕೈಯಲ್ಲೂ ತಿಂತಾರೆ, ಸ್ಪೂನಲ್ಲೂ ಕೊಡ್ತೀನಿ ಆ್ಯಂಡ್ ಫೋರ್ಕ್ ಸಹ ಯೂಸ್ ಮಾಡ್ತಿದ್ದೀನಿ. ಸೆಲ್ಫ್ ಫೀಡಿಂಗ್ ಮಕ್ಕಳಿಗೆ ಮಾಡೋದ್ರಿಂದ ತುಂಬ ಚೆನ್ನಾಗಿ ಮಕ್ಕಳಿಗೆ ಕಾನ್ಫಿಡೆನ್ಸ್ ಬರುತ್ತೆ ಆ್ಯಂಡ್ ಇದರಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ. ನಾನು ಅದಿತಿಗೆ ಸೆಲ್ಫ್ ಫೀಡಿಂಗ್ನ ಜಾಸ್ತಿ ಪ್ರಿಫರ್ ಮಾಡ್ತೀವಿ. ಇನಿಷಿಯಲಿ ಅದಿತಿ ಸೆಲ್ಫ್ ಫೀಡಿಂಗ್ ಮಾಡೋದಕ್ಕೆ ತುಂಬ ಇಂಟ್ರೆಸ್ಟ್ ತೋರಿಸಿ ತಿನ್ನೋದಕ್ಕೆ ಶುರು ಮಾಡ್ತಾರೆ. ಹೋಗ್ತಾ ಹೋಗ್ತಾ ಮಮ್ಮ ನೀವೇ ತಿನ್ನಿಸಿ ನೀರು ಕುಡಿಸಿ ಅಂತ ನನ್ನ ಹೆಲ್ಪ್ ಕೇಳ್ತಾರೆ. ಆ್ಯಂಡ್ ಅದಿತಿಗೆ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಮೇಲೆ ನಾನು ಜಾಸ್ತಿ ಫೋಕಸ್ ಆ್ಯಂಡ್ ಮೋಸ್ಟ್ಲಿ ಎಲ್ಲ ಒಂದು ಮೈಲ್ ಸ್ಟೋನ್ ಮೇಲೆ ನಾನು ಅದಿತಿಗೆ ಜಾಸ್ತಿ ಫೋಕಸ್ ಮಾಡ್ತೀನಿ. ಈ ರೀತಿ ಒಂದು ಫೀಡಿಂಗ್ ಟೈಮಲ್ಲೂ ಸಹ ಲ್ಯಾಂಗ್ವೇಜ್ನೂ ವರ್ಕ್ ಮಾಡ್ತಿರ್ತೀನಿ ಆ್ಯಂಡ್ ಅದರ್ ಮೈಲ್ ಸ್ಟೋನ್ ಅಂತಂದರೆ ಫೈನ್ ಮೋಟರ್ ಇರ್ಬೋದು, ಸ್ಟೇಯಿಂಗ್ ಇನ್ ಅ ಪ್ಲೇಸ್ ಅಂತಂದರೆ ಅದಿತಿಗೆ ಫ್ರಮ್ ದ ಬಿಗಿನಿಂಗ್ 6 ಮಂತ್ಸಿಂದನೂ ನಾವು ಸಾಲಿಡ್ನ ಶುರು ಮಾಡಿದಾಗಿಂದನೂ ಸಹ ಯಾವುದೇ ರೀತಿ ಹೊರಗಡೆ ಕರ್ಕೊಂಡು ಹೋಗಿ ಡಿಸ್ಟ್ರಾಕ್ಟ್ ಮಾಡಿ ತಿನ್ನಿಸೋದಿಲ್ಲ. ಒಂದು ಕಡೆ ಕುತ್ಕೊಳ್ಬೇಕು, ಆ ಒಂದು ಪ್ಲೇಸಲ್ಲೇ ಊಟ ಖಾಲಿ ಆಗಬೇಕು ಅನ್ನುವಂಥ ಒಂದು ಕಾನ್ಸೆಪ್ಟನ್ನ ಅದಿತಿಗೆ ನಾನು ಇಂಟ್ರೊಡ್ಯೂಸ್ ಮಾಡಿರೋದು. ಸೊ ಶಿ ವಿಲ್ ಬಿ ಆಲ್ಸೋ ಫೈನ್. ಯಾವುದೇ ರೀತಿ ಏನು ಹಠ ಮಾಡೋದಿಲ್ಲ. ಅಂದರೆ ನನಗೆ ಗೊತ್ತಾಗುತ್ತೆ ಅದಿತಿಗೆ ನಾನು ತಿನ್ನಿಸ್ಬೇಕು ಅನ್ನುವಂಥ ಟೈಮಿಗೆ ಅದಿತಿ ತಿನ್ನಲ್ಲ, ಚಲ್ಲೋದಕ್ಕೆಲ್ಲ ಶುರು ಮಾಡ್ತಾರೆ. ನಾನು ಆವಾಗ ಕೇಳ್ತೀನಿ ನಾನೇ ತಿನ್ನಿಸ್ಲ ಅಂತಂದರೆ ಮಮ್ಮ ನೀವೇ ತಿನ್ನಿಸಿ ಅಂತಲೂ ಹೇಳ್ತಾರೆ. ಆಗ ನಾನು ಫೀಡ್ ಮಾಡ್ತೀನಿ. ಎವ್ರಿ ಒಂದು ಮೀಲಲ್ಲಿ ಅದಿತಿ
20 ಮಿನಿಟ್ಸ್ ಒಳಗಡೆನೆ ಮುಗಿಸ್ಬಿಡ್ತಾರೆ. 20 ಮಿನಿಟ್ಸ್ ಜಾಸ್ತಿನೇ ಹೇಳ್ಬೋದು, ಬಟ್ ಆದರೂ 10 ಮಿನಿಟ್ಸಲ್ಲೆಲ್ಲ ಅದಿತಿದು ಫೀಡ್ ಆಗಿಬಿಡುತ್ತೆ. ಆ ಟೈಮಲ್ಲಿ ನಾನು ಅದಿತಿ ಮುಂದೆನೇ ಇರ್ತೀನಿ. ಆ್ಯಂಡ್ ಮಕ್ಕಳಿಗೆ ನಾವು ಫೀಡ್ ಕೊಟ್ಟಾಗ ಅಂತಂದರೆ ಊಟ ಕೊಟ್ಟಾಗ ಮಕ್ಕಳು ಪಕ್ಕನೇ ಇರಬೇಕಾಗುತ್ತೆ. ಸೆಲ್ಫ್ ಫೀಡಿಂಗ್ ಮಾಡುವಾಗ ಚೋಕಿಂಗ್ ಆಗೋದು, ಗ್ಯಾಗಿಂಗ್ ಆಗೋದು ಅದೆಲ್ಲ ಆಗ್ತಾನೆ ಇರುತ್ತೆ. ಮೇಕ್ ಶ್ಯೂರ್ ಆಗಿ ನೋಡ್ಕೊಳ್ಬೇಕಾಗತ್ತೆ. ಆ್ಯಂಡ್ ಮಧ್ಯ ನಾನು ಅದಿತಿಗೆ ನೀರು ಕೊಡ್ತೀನಿ. 6 ಮಂತ್ಸಿಂದನೇ ನಾವು ಮಕ್ಕಳಿಗೆ ನೀರನ್ನ ಕೊಡೋದಕ್ಕೆ ಶುರು ಮಾಡ್ಬೋದು. ಆ್ಯಂಡ್ ಮಧ್ಯ ನೀರು ಕೊಡೋದ್ರಿಂದ ಮಕ್ಕಳಿಗೆ ನುಂಗೋದಕ್ಕೂ ಸಹಾಯ ಆಗುತ್ತೆ. ಆ್ಯಂಡ್ ಇದು ಯಾವುದೇ ರೀತಿ ಕಾನ್ಸ್ಟಿಪೇಷನ್ ಆಗೋದಿಲ್ಲ. ಆ್ಯಂಡ್ ಜೀರ್ಣಶಕ್ತಿನೂ ಚೆನ್ನಾಗಾಗತ್ತೆ. ಬೆಂಡೆಕಾಯಿ ಈಸ್ ವೆರಿ ಗುಡ್ ಮಕ್ಕಳಿಗೆ ಬೆಂಡೆಕಾಯಿ ಫ್ರೈ ಮಾಡ್ಕೊಳ್ಬೋದು. ಈ ರೀತಿ ಜಸ್ಟ್ ಫ್ರೈ ಮಾಡಿ ಕೊಡ್ಬೋದು. ಆ್ಯಂಡ್ ಈ ರೀತಿ ರೈಸ್ ಸಹ ಮಾಡ್ಬೋದು. ನಾನು ಇದನ್ನು ಅದಿತಿಗೆ ಲಂಚ್ ಟೈಮಲ್ಲಿ ಕೊಟ್ಟಿದ್ದೆ. ನೀವು ಇದನ್ನು ಬ್ರೇಕ್ಫಾಸ್ಟ್ಗೂ ಕೊಡ್ಬೋದು, ಲಂಚ್ಗೂ ಕೊಡ್ಬೋದು. ಆ್ಯಂಡ್ ನಿಮ್ಮ ಮಗು ಯಾವ ರೀತಿ ರೈಸ್ನ ತಿನ್ನುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ಕೊಡಿ. ಅಂತಂದರೆ ತುಂಬ ಬಿಡಿ ತಿನ್ನುತ್ತೆ ಅಥವಾ ಸ್ವಲ್ಪ ಮ್ಯಾಶ್ಡ್ ಇರಬೇಕು ಅನ್ನುವಂತಹ ಒಂದು ಕಾನ್ಸೆಪ್ಟ್ ನಿಮಗೆ ಯಾವ ರೀತಿ ನೀವು ಫಾಲೋ ಮಾಡ್ತಿದ್ದೀರಾ ಅದ್ರ ಮೇಲೆ ಡಿಪೆಂಡ್ ಮಾಡಿ ನೀವು ಇದನ್ನು ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಅಥವಾ ಡಿನ್ನರ್ಗೆ ಸಹ ಕೊಡ್ಬೋದು. ನಾನು ಇದನ್ನು ಲಂಚ್ಗೆ ಕೊಟ್ಟಿದ್ದೆ. ಇದಾಗಿತ್ತು ಒಂದು ವೆರಿ ಸ್ಪೆಷಲ್ ರೆಸಿಪಿ ಬೆಂಡೆಕಾಯಿ ರೈಸ್. ಯಾಕೆ ಸ್ಪೆಷಲ್ ರೆಸಿಪಿ ಅಂತಿದ್ದೀನಿ ಅಂತಂದರೆ ಕಾಗ್ನಿಟಿವ್ ಡೆವಲಪ್ಮೆಂಟ್ ಅಂದರೆ ಖಂಡಿತವಾಗ್ಲೂ ಸ್ಪೆಷಲ್ಲೇ ಅಲ್ವಾ. ಅಂತಂದರೆ ಮಕ್ಕಳ ಮೆದುಳಿನ ಬೆಳವಣಿಗೆಗೆ ಇದು ಸಹಕಾರಿಯಾಗುತ್ತೆ ಅಂತಂದರೆ ಇದು ತುಂಬ ಇಂಪಾರ್ಟೆಂಟ್. ನೀವು ಈ ಸಿಂಪಲ್ ಆ್ಯಂಡ್ ಟೇಸ್ಟಿ ಯಮ್ಮಿ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ. ಟೇಕ್ ಕೇರ್.